BMTCಯ ಕಂಡಕ್ಟರ್ ಹುದ್ದೆ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತದೆ. ಹಿಂದಿನ ಪ್ರಶ್ನೆಪತ್ರಿಕೆಯ 3ನೇ ಪ್ರಶ್ನೆಪತ್ರಿಕೆ ನಾನು ಹಾಕಿದ್ದೆ. ಅದರ ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ. ಮುಂದಿನ ಭಾಗ ಪ್ರಶ್ನೆಪತ್ರಿಕೆ 4, ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. 61ನೇ ಪ್ರಶ್ನೆ, ದಿವ್ಯಾಂಗಿಗಳಿಗೆ ಅವಕಾಶಗಳನ್ನು ಒದಗಿಸುವುದನ್ನು ಹೇಗೆನ್ನುವರು? ಸರಿಯಾದ ಉತ್ತರ ಅನುಮತಿ. ಹತಾಶ ಸಹಿಷ್ಣುತೆಯನ್ನು ಇದರಿಂದ ಸಾಧಿಸಲು ಸಾಧ್ಯವಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಮಹದಾಶಯಗಳನ್ನು ಹೊಂದಿರುವುದರಿಂದ ನೀವು ಸಹಿಷ್ಣುತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಕಾರ್ಯನಿರ್ವಹಿಸುವ ಸ್ಥಳದಲ್ಲಿ ರಚನಾತ್ಮಕ ಹಿಮ್ಮೆಟ್ಟಿನ ಅವಶ್ಯಕತೆ, ಏಕೆಂದರೆ ಮಾಲೀಕ ಮತ್ತು ಕೆಲಸಗಾರರ ನಡುವೆ ಉತ್ತಮ ಸಂಬಂಧ ಸಾಧಿಸುವುದು. ಬಹಿರ್ಮುಖೀಯ ಅಂದರೆ ತೆರೆದ ಮನಸ್ಸುಳ್ಳವನು. ಒಬ್ಬ ವ್ಯಕ್ತಿಯು ತನ್ನ ವೃತ್ತಿಯಲ್ಲಿ ಬಸವಳಿಸುವುದು ವೃತ್ತಿಯಲ್ಲಿ ಸಂತೋಷ ಸಿಗದಿದ್ದಾಗ. ಯಾವುದೇ ಕಾರ್ಖಾನೆ ಕಾರ್ಮಿಕರು ಮನುಷ್ಯರ ಹೂಡಬೇಕಾದಲ್ಲಿ ಈ ಕೆಳಗಿನ ಯಾವ ಪ್ರಾಧಿಕಾರದಿಂದ ಪೂರ್ವಾನುಮತಿ ಅವಶ್ಯಕವಿದೆ? ಅನುಮತಿ ಅಗತ್ಯವಿರುವುದಿಲ್ಲ. ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವೆಂದು ಈ ಕೆಳಕಂಡ ದಿನಾಂಕವನ್ನು ಘೋಷಿಸಲಾಗಿದೆ. ಜೂನ್ 12. ಒಂದು ಕಾರ್ಖಾನೆಯಲ್ಲಿ ಕಲ್ಯಾಣಿ ಅಧಿಕಾರಿಯನ್ನು ನೇಮಕ ಮಾಡಲು ಇರಬೇಕಾದ ಕಾರ್ಮಿಕರ ಸಂಖ್ಯೆ ಎಷ್ಟು? 500 ರಿಂದ 500ಕ್ಕಿಂತ ಹೆಚ್ಚು. ಕಾರ್ಮಿಕ ಸಂಘಗಳ ಕಾಯ್ದೆ 1926 ಅಡಿ ಕಾರ್ಮಿಕ ಸಂಘವನ್ನು ನೋಂದಾಯಿಸಿಕೊಳ್ಳಲು ಇರಬೇಕಾದ ಕನಿಷ್ಠ ಕಾರ್ಮಿಕರ ಸಂಖ್ಯೆ ಎಷ್ಟು? 7. ಕರ್ನಾಟಕ ಕೈಗಾರಿಕಾ ಸಂಸ್ಥೆಗಳ ರಾಷ್ಟ್ರೀಯ ಮತ್ತು ಹಬ್ಬದ ರಜಾದಿನಗಳು ಕಾಯ್ದೆಯಡಿಯಲ್ಲಿ ಈ ಕೆಳಕಂಡ ಚುನಾವಣೆಗೆ ವೇತನ ಸಹಿತ ರಜೆ ನೀಡಬೇಕು. ಲೋಕಸಭೆ ಮತ್ತು ವಿಧಾನಸಭೆ. ಯಾವುದೇ ಕಾರ್ಖಾನೆಯಲ್ಲಿ ಪ್ರತಿ ಕಾರ್ಮಿಕನಿಗೆ ಒದಗಿಸಬೇಕಾದ ಕನಿಷ್ಠ ಕುಡಿಯುವ ನೀರಿನ ಪ್ರಮಾಣ 5 ಲೀಟರ್. ಮೋಟಾರ್ ವಾಹನ ಸಾರಿಗೆ ಕಾರ್ಮಿಕರ ಕಾಯ್ದೆ 1961 ಅಡಿ ಮೋಟಾರು ಸಾರಿಗೆ ಸಂಸ್ಥೆ ಎಂದರೆ ರಸ್ತೆ ಮೂಲಕ ಪ್ರಯಾಣಿಕ ಮತ್ತು ಸರಕು ಸಾಗಣೆ ಮಾಡುವ ಸಂಸ್ಥೆ. ಸಮಾನ ವೇತನ ಕಾಯ್ದೆ 1970 ಅಡಿಯಲ್ಲಿ ಈ ಕೆಳಕಂಡವರ ಮಧ್ಯೆ ವೇತನ ಮತ್ತು ಸೇವಾ ನಿಯಮಗಳಲ್ಲಿ ವ್ಯತ್ಯಾಸವಿರಬಾರದು. ಪುರುಷ ಮತ್ತು ಮಹಿಳೆ. ಮೋಟಾರ್ ಸಾರಿಗೆ ಸಂಸ್ಥೆಯಲ್ಲಿ ವಿಶ್ರಾಂತಿ ಕೊಠಡಿಯನ್ನು ಈ ಕೆಳಗಿನಂತೆ ಕಾರ್ಮಿಕರ ಸಂಖ್ಯೆ ಇದರಲ್ಲಿ ಒದಗಿಸಬೇಕು. 10ಕ್ಕಿಂತ ಹೆಚ್ಚು. ಕಾರ್ಖಾನೆಗಳಲ್ಲಿ ಮಹಿಳಾ ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ವಾಕ್ಯ ಸರಿಯಿದೆ. ಓವರ್ ಟೈಮ್ ನಿಷೇಧಿಸಿದೆ. ಉತ್ತಮ ನಾಯಕ ಪ್ರದರ್ಶಿಸಬೇಕಾದ ಯುಕ್ತ ವರ್ತನೆ, ಲಭ್ಯವಿರುವ ಮಾನವ ಹಾಗೂ ಭೌತಿಕ ಸಂಪನ್ಮೂಲಗಳ ಗರಿಷ್ಠ ಬಳಕೆ. ಹೊಂದಾಣಿಕೆಯ ಸಮಸ್ಯೆಗಳಿಂದ ಬಳಲುತ್ತಿರುವ ವ್ಯಕ್ತಿಯು ಸ್ವಾಭಾವಿಕವಾಗಿ ಈ ವರ್ತನೆಯನ್ನು ಪ್ರದರ್ಶಿಸುತ್ತಾನೆ. ಕೀಳರಿಮೆಯಿಂದ ಅಂತರ್ಮುಖಿಯಾಗುತ್ತಾನೆ. ನಾಯಕನೊಬ್ಬನು ತನ್ನ ಕಾರ್ಯವೈಖರಿಯ ಪರಿಣಿತಿ ಮತ್ತು ಪರಿಮಿತಿಗಳಲ್ಲಿ ವಿಶ್ಲೇಷಿಸುವ ಕ್ರಮ. ಇಲಾಖೆಯೊಂದರ ನಾಯಕನು ತನ್ನ ನೀತಿಯನ್ನು ಈ ಮೂಲಕ ಉತ್ತೇಜಿಸುತ್ತಾನೆ. ವಿಕೇಂದ್ರೀಕರಣ ನೀತಿ. ಶಾಲಾ ವಿದ್ಯಾರ್ಥಿಗಳ ನಡುವೆ ಉತ್ತಮ ಹೊಂದಾಣಿಕೆಯನ್ನು ಮೂಡಿಸುವ ಚಟುವಟಿಕೆ ಇದಾಗಿದೆ. ಶಾಲಾ ಪ್ರವಾಸ. ಮುಂದಿನ ಪ್ರಶ್ನೆಪತ್ರಿಕೆ ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತದೆ.
ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆ 3 ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕುತ್ತೇನೆ.